ಕಾಂಗ್ರೆಸ್ನ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಒಡ್ತಾ ಇದ್ದಾರೆ. ಅಲ್ಲ, ಅದು ಸತ್ಯನೇ ಇದೆ. ಭಾಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿ ಎಂ ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಅಲ್ಲ, ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಮೊದಲಿಂದನೇ ಬರ್ತಾ ಇದೆ. ಅದು ಸಾಧ್ಯನಾ ಸರ್? 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? BJPಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವರಿಗೆ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಆ ಥರ ಇನ್ಫಾರ್ಮೇಷನ್ಸ್ಗೆ ಯಾವ ಥರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇನ್ಫಾರ್ಮೇಷನ್ಸ್ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಗೂ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ನನಗೂ ಈ ಥರದ ಇನ್ಫಾರ್ಮೇಷನ್ಸ್ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಳಿದ್ದು ಯಾರು ಹೇಳಿದಾರೋ ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ. ಬಟ್ ಹೇಳಿದೆ, ಮಾಹಿತಿ ಇದೆ ಇದ್ರ ಪ್ರಕಾರ. ಸರ್, ಓಕೆ. ಈಗ ಸಂಡೂರ್ದು ಚುನಾವಣೆ ಸಂಬಂಧಪಟ್ಟಂಗೆ ನೀವಲ್ಲಿ ಉಸ್ತುವಾರಿಯಾಗಿ ಲಾಡ್ ವರ್ಸಸ್ ರೆಡ್ಡಿ ಅಂತಲೇ ಬಿಂಬಿತ ಆಗಿದೆ. ಆ ಥರ ಆಗಿದ್ರೆ ಅದಿಲ್ಲ. ಅಲ್ಲಿ ಪಾರ್ಟಿ ವರ್ಸಸ್ ಪಾರ್ಟಿನೇ ಇರ್ತಕ್ಕಂಥದ್ದು. ಚುನಾವಣೆ ಚೆನ್ನಾಗಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸಂಡೂರು ತಾಲೂಕಿನ ಜನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಇವತ್ತು ಕೋವಿಡ್ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ರಾಮುಲು ಸಂಬಂಧಪಟ್ಟಂತೆ PPE ಕಿಟ್ ಅಕ್ರಮ ಇದೆ. ಇವತ್ತು SIT ರಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಇವತ್ತು ಗೊತ್ತಿಲ್ಲ, ಕ್ಯಾಬಿನೆಟ್ಗೆ ಏನಾಗುತ್ತೆ ನೋಡಬೇಕು. ಕೋವಿಡ್ ಒಂದೊಂದು ಡಾಕ್ಯುಮೆಂಟ್ಗಳು ಲೀಕ್ ಆಗ್ತಾ ಇದ್ದಾವೆ. ಈಗ ಯಾವ ರೀತಿ ಇದು ಏನು ಲೆಕ್ಕಾಚಾರ? ಅದು ಆಲ್ವೇಸ್ ಅಲ್ಲ, ಲೀಕ್ ಆಗ್ತಕ್ಕಂಥದ್ದು ಯಾವಾಗಲೂ ಇದ್ದೇ ಇದೆ, ಎಲ್ಲ ಸರ್ಕಾರಗಳಲ್ಲಿದೆ. ಸೊ ನಾವೇನು ಲೀಕ್ ಆಗಿದೆ ಅದ್ರ ಮೇಲೆ ಮೊನ್ನೆ ಮುಖ್ಯಮಂತ್ರಿಯವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು. ಸೊ ನೋಡಬೇಕೀಗ ನಮ್ಮ ಸಬ್ ಕಮಿಟಿಗೆ ನಾನಿದ್ದೀನಿ, ಅದ್ರ ಬಗ್ಗೆ ಸಂಪೂರ್ಣ ವರದಿ ಬರುತ್ತೆ. ಅದಾದಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಗಣಿದು 10 ಪ್ರವರ್ಗ 10C ಇದೆ. ಅದರಲ್ಲಿ ಮುಂದಿನ ಸರ್ಕಾರ ಗಣಿ ಗುತ್ತಿಗೆ ಕೊಡಬೇಕಾದ್ರೆ ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕಾಗಿ ಇವತ್ತಿನ ಲೋಕಾಯುಕ್ತ ವಿಶೇಷ ತಂಡ ರಚನೆ ಮಾಡ್ತಾರೆ ಅನ್ನೋದಿದೆ. ಹೌದಾ ಸರ್? ನೋಡ್ಬೇಕು, ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಬರುತ್ತೆ, ನೋಡೋಣ. ಏನು ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ. ಬಂದಮೇಲೆ ಅದ್ರ ಬಗ್ಗೆ ತಮಗೆ ಬಂದು ಮಾಹಿತಿ ಕೊಡ್ತೀವಿ. ಸರ್, ಪ್ರೊಫೆಸರ್ ಒಂದು ಲೆಟರ್ ಬರೆದಿದ್ದಲ್ಲ ಸರ್, ಏನು ಕನ್ನಡ ಪ್ರಾಧಿಕಾರ ಪ್ರೊಫೆಸರ್ ಅವರು ಏನಂತ ಈ ಜೊಮೊಟೊ ವಿಚಾರದಲ್ಲಿ ಇದನ್ನು ಮಾಡಬೇಕಂತ ಒಂದು ಲೆಟ್ರ್ ಬರ್ತಿತ್ತು. ನಿಮ್ಮ ಗಮನಕ್ಕೆ ಜೊಮೊಟೊಗೆ ಮಾಹಿತಿ ಇಲ್ಲ ಸರ್. ನೀವು ಕಬರ ಸ್ಥಾನಗಳಿಗೆ ಜಮೀನನ್ನು ಮಂಜೂರು ಮಾಡಿ ಕಂದಾಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಬರಸ್ಥಾನಕ್ಕೆ ಜಮೀನು ಸರ್ 2780 ಎಕರೆ ಜಮೀನನ್ನು ವಿವಿಧ ರಾಜ್ಯಗಳಲ್ಲಿ ಅಲ್ಲ ಜಿಲ್ಲೆಗಳಲ್ಲಿ ಮಂಜೂರಾತಿಗೆ ಕಂದಾಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಗಿದೆ. ಇದು BJP ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅಂದರೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಆರೋಪ ಮಾಡ್ತಾರೆ. ನನಗೆ ಮಾಹಿತಿ ಅಂತೂ ಇಲ್ಲ. ಸಂಬಂಧಪಟ್ಟ ಸಚಿವರು ನಿಮಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನನಗೆ ಮಾಹಿತಿ ಇಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಲ್ಲ. ಕಾಂಗ್ರೆಸ್ನ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಒಡ್ತಾ ಇದ್ದಾರೆ. ಅಲ್ಲ, ಅದು ಸತ್ಯನೇ ಇದೆ. ಭಾಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿ ಎಂ ಹೇಳಿರ್ತಕ್ಕಂಥದ್ದು 100% ಸತ್ಯ ಇದೆ. ಅಲ್ಲ, ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಮೊದಲಿಂದನೇ ಬರ್ತಾ ಇದೆ. ಅದು ಸಾಧ್ಯನಾ ಸರ್? 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? BJPಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವರಿಗೆ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಆ ಥರ ಇನ್ಫಾರ್ಮೇಷನ್ಸ್ಗೆ ಯಾವ ಥರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇನ್ಫಾರ್ಮೇಷನ್ಸ್ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಗೂ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ನನಗೂ ಈ ಥರದ ಇನ್ಫಾರ್ಮೇಷನ್ಸ್ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಳಿದ್ದು ಯಾರು ಹೇಳಿದಾರೋ ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ. ಬಟ್ ಹೇಳಿದೆ, ಮಾಹಿತಿ ಇದೆ ಇದ್ರ ಪ್ರಕಾರ. ಸರ್, ಓಕೆ. ಈಗ ಸಂಡೂರ್ದು ಚುನಾವಣೆ ಸಂಬಂಧಪಟ್ಟಂಗೆ ನೀವಲ್ಲಿ ಉಸ್ತುವಾರಿಯಾಗಿ ಲಾಡ್ ವರ್ಸಸ್ ರೆಡ್ಡಿ ಅಂತಲೇ ಬಿಂಬಿತ ಆಗಿದೆ. ಆ ಥರ ಆಗಿದ್ರೆ ಅದಿಲ್ಲ. ಅಲ್ಲಿ ಪಾರ್ಟಿ ವರ್ಸಸ್ ಪಾರ್ಟಿನೇ ಇರ್ತಕ್ಕಂಥದ್ದು. ಚುನಾವಣೆ ಚೆನ್ನಾಗಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸಂಡೂರು ತಾಲೂಕಿನ ಜನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಇವತ್ತು ಕೋವಿಡ್ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ರಾಮುಲು ಸಂಬಂಧಪಟ್ಟಂತೆ PPE ಕಿಟ್ ಅಕ್ರಮ ಇದೆ. ಇವತ್ತು SIT ರಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಇವತ್ತು ಗೊತ್ತಿಲ್ಲ, ಕ್ಯಾಬಿನೆಟ್ಗೆ ಏನಾಗುತ್ತೆ ನೋಡಬೇಕು. ಕೋವಿಡ್ ಒಂದೊಂದು ಡಾಕ್ಯುಮೆಂಟ್ಗಳು ಲೀಕ್ ಆಗ್ತಾ ಇದ್ದಾವೆ. ಈಗ ಯಾವ ರೀತಿ ಇದು ಏನು ಲೆಕ್ಕಾಚಾರ? ಅದು ಆಲ್ವೇಸ್ ಅಲ್ಲ, ಲೀಕ್ ಆಗ್ತಕ್ಕಂಥದ್ದು ಯಾವಾಗಲೂ ಇದ್ದೇ ಇದೆ, ಎಲ್ಲ ಸರ್ಕಾರಗಳಲ್ಲಿದೆ. ಸೊ ನಾವೇನು ಲೀಕ್ ಆಗಿದೆ ಅದ್ರ ಮೇಲೆ ಮೊನ್ನೆ ಮುಖ್ಯಮಂತ್ರಿಯವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು. ಸೊ ನೋಡಬೇಕೀಗ ನಮ್ಮ ಸಬ್ ಕಮಿಟಿಗೆ ನಾನಿದ್ದೀನಿ, ಅದ್ರ ಬಗ್ಗೆ ಸಂಪೂರ್ಣ ವರದಿ ಬರುತ್ತೆ. ಅದಾದಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಗಣಿದು 10 ಪ್ರವರ್ಗ 10C ಇದೆ. ಅದರಲ್ಲಿ ಮುಂದಿನ ಸರ್ಕಾರ ಗಣಿ ಗುತ್ತಿಗೆ ಕೊಡಬೇಕಾದ್ರೆ ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕಾಗಿ ಇವತ್ತಿನ ಲೋಕಾಯುಕ್ತ ವಿಶೇಷ ತಂಡ ರಚನೆ ಮಾಡ್ತಾರೆ ಅನ್ನೋದಿದೆ. ಹೌದಾ ಸರ್? ನೋಡಬೇಕು, ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಬರುತ್ತೆ, ನೋಡೋಣ. ಏನು ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ. ಬಂದಮೇಲೆ ಅದ್ರ ಬಗ್ಗೆ
ತಮಗೆ ಬಂದು ಮಾಹಿತಿ ಕೊಡ್ತೀವಿ. ಸರ್ ಪ್ರೊಫೆಸರ್ ಒಂದು ಲೆಟರ್ ಬರೆದಿದ್ದಲ್ಲ ಸರ್ ಸ್ವಿಗ್ಗಿ ಝೊಮ್ಯಾಟೊ ವಿಚಾರ ಏನು ಕನ್ನಡ ಪ್ರಾಧಿಕಾರ ಪ್ರೊಫೆಸರ್ ಅವರು ಏನಂತ ಸ್ವಿಗ್ಗಿ ಝೊಮ್ಯಾಟೊ ವಿಚಾರದಲ್ಲಿ ಇದನ್ನು ಮಾಡಬೇಕಂತ ಒಂದು ಲೆಟರ್ ಬರೆದಿದೆ ಸರ್ ನಿಮ್ಮ ಗಮನಕ್ಕೆ ಇರ್ಬೋದು. ಝೊಮ್ಯಾಟೊಗೆ ಮಾಹಿತಿ ಇಲ್ಲ ಸರ್ ನೀವು ಕಬರ ಸ್ಥಾನಗಳಿಗೆ ಜಮೀನನ್ನು ಮಂಜೂರು ಮಾಡಿ ಕಂದಾಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಬರಸ್ಥಾನಕ್ಕೆ ಜಮೀನು ಸರ್ 2780 ಎಕರೆ ಜಮೀನನ್ನು ವಿವಿಧ ರಾಜ್ಯಗಳಲ್ಲಿ ಅಲ್ಲ ಜಿಲ್ಲೆಗಳಲ್ಲಿ ಮಂಜೂರಾತಿಗೆ ಕಂದಾಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಗಿದೆ. ಇದು ಬಿಜೆಪಿ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅಂದರೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಆರೋಪ ಮಾಡ್ತಾರೆ. ನನಗೆ ಮಾಹಿತಿ ಅಂತೂ ಇಲ್ಲ, ಸಂಬಂಧಪಟ್ಟ ಸಚಿವರು ನಿಮಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನನಗೆ ಮಾಹಿತಿ ಇಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದು. ಕಾಂಗ್ರೆಸ್ನ ಶಾಸಕರಿಗೆ ತಲಾ 50 ಕೋಟಿ ಆಮಿಷ ಹೊಡ್ತಾ ಇದ್ದಾರೆ. ಅಲ್ಲ, ಅದು ಸತ್ಯನೇ ಇದೆ. ಭಾಳ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಳೆದ 16-18 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದೇನು ಹೊಸದಲ್ಲ ಸರ್. ಸಿ ಎಮ್ ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಇದೆ. ಗೊತ್ತಿತ್ತು ಸರ್ ಇದು ಮೊದಲೇ ಹಿಂಗೆ ನಿಮಗೂ ಏನಾದರೂ? ಅಲ್ಲ, ಈ ಥರ ಇಂಡೈರೆಕ್ಟ್ ಡೈರೆಕ್ಟ್ ಇನ್ಫಾರ್ಮೇಷನ್ ಮೊದಲಿಂದನೇ ಬರ್ತಾ ಇದೆ. ಅದು ಸಾಧ್ಯನಾ ಸರ್? 50 ಕೋಟಿ ಆಫರ್ ಮಾಡೋದು ಸಾಧ್ಯನಾ ಸರ್? ಬಿ ಜೆ ಪಿಗೆ ಮೋದಿ ಸಾಹೇಬರಿಗೆಲ್ಲ ಎನಿಥಿಂಗ್ ಇಸ್ ಪಾಸಿಬಲ್. ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು. ಮಧ್ಯಪ್ರದೇಶ ಸರ್ಕಾರ ಬೆಳೆಸಿದ್ರು, ಗೋವಾ ಸರ್ಕಾರ ಬೆಳೆಸಿದ್ರು, ಮಹಾರಾಷ್ಟ್ರ ಸರ್ಕಾರ ಬೆಳೆಸಿದ್ರು. ಇದೇನು ಹೊಸದಲ್ಲ ಅವರಿಗೆ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ನೀವೇ ಸುಮ್ಮನೆ ಇದ್ದೀರಾ? ಮತ್ತೆ ತನಿಖೆ ಏನಾದ್ರು ಮಾಡ್ಬೋದು, ಗೊತ್ತಾದ ಮಾಹಿತಿ ಇದ್ರೆ. ಅಲ್ಲ, ಈಗ ಆ ಥರ ಇನ್ಫಾರ್ಮೇಷನ್ಸ್ಗೆ ಯಾವ ಥರ ಮಾಹಿತಿ ಇರುತ್ತೆ ಅಂತಂದಾಗ ಯಾರು ಆಫರ್ ಮಾಡ್ತಾರೆ ಅದಕ್ಕೆ ಖಚಿತವಾಗಿ ನನಗಂತೂ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇನ್ಫಾರ್ಮೇಷನ್ಸ್ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಗೆ ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ನನಗೂ ಈ ಥರದ ಇನ್ಫಾರ್ಮೇಷನ್ಸ್ ಇದೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಶಾಸಕರು ಯಾರಾದರೂ ಬಂದಿದ್ದು ಹೇಳಿದ್ದಾರೆ ಸರ್? ಹೇಳಿದ್ದು ಯಾರು ಹೇಳಿದಾರೋ ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ. ಬಟ್ ಹೇಳಿದೆ, ಮಾಹಿತಿ ಇದೆ ಪ್ರಕಾರ. ಸರ್ ಓಕೆ. ಈಗ ಸಂಡೂರ್ದು ಚುನಾವಣೆ ಸಂಬಂಧಪಟ್ಟಂಗೆ ನೀವಲ್ಲಿ ಉಸ್ತುವಾರಿಯಾಗಿ ಲಾಡ್ ವರ್ಸಸ್ ರೆಡ್ಡಿ ಅಂತಲೇ ಬಿಂಬಿತ ಆಗಿದೆ. ಆ ಥರ ಆಗಿದ್ರೆ ಅದಿಲ್ಲ. ಅಲ್ಲಿ ಪಾರ್ಟಿ ವರ್ಸಸ್ ಪಾರ್ಟಿನೇ ಇರ್ತಕ್ಕಂಥದ್ದು. ಚುನಾವಣೆ ಚೆನ್ನಾಗಾಗಿದೆ, ಒಳ್ಳೆಯ ರೆಸ್ಪಾನ್ಸ್ ಇದೆ. ಸಂಡೂರು ತಾಲೂಕಿನ ಜನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಇವತ್ತು ಕೋವಿಡ್ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ರಾಮನಗರ ಸಂಬಂಧಪಟ್ಟಂತೆ ಬಿಪಿ ಕಿಟ್ ಅಕ್ರಮ ಇದೆ. ಇವತ್ತು SIT ರಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡ್ತಾರೆ. ಇವತ್ತು ಗೊತ್ತಿಲ್ಲ, ಕ್ಯಾಬಿನೆಟ್ಗೆ ಏನಾಗುತ್ತೆ ನೋಡಬೇಕು. ಕೋವಿಡ್ ಒಂದೊಂದು ಡಾಕ್ಯುಮೆಂಟ್ಗಳು ಲೀಕ್ ಆಗ್ತಾ ಇದ್ದಾವೆ. ಯಾವ ರೀತಿ ಇದು ಏನು ಲೆಕ್ಕಾಚಾರ? ಅದು ಆಲ್ವೇಸ್ ಅಲ್ಲ, ಲೀಕ್ ಆಗ್ತಕ್ಕಂಥದ್ದು ಯಾವಾಗಲೂ ಇದ್ದೇ ಇದೆ, ಎಲ್ಲ ಸರ್ಕಾರಗಳಲ್ಲಿದೆ. ಸೊ ನಾವೇನು ಲೀಕ್ ಆಗಿದೆ ಅದ್ರ ಮೇಲೆ ಮೊನ್ನೆ ಮುಖ್ಯಮಂತ್ರಿಯವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು. ಸೊ ನೋಡಬೇಕೀಗ ನಮ್ಮ ಸಬ್ ಕಮಿಟಿಗೆ ನಾನಿದ್ದೀನಿ, ಅದ್ರ ಬಗ್ಗೆ ಸಂಪೂರ್ಣ ವರದಿ ಬರುತ್ತೆ. ಅದಾದಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಗಣಿದು 10 ಪ್ರವರ್ಗ 10C ಇದೆ. ಅದರಲ್ಲಿ ಮುಂದಿನ ಸರ್ಕಾರ ಗಣಿ ಗುತ್ತಿಗೆ ಕೊಡಬೇಕಾದ್ರೆ ಅಕ್ರಮ ಆಗಿದೆ ಅನ್ನೋ ಕಾರಣಕ್ಕಾಗಿ ಇವತ್ತಿನ ಲೋಕಾಯುಕ್ತ ವಿಶೇಷ ತಂಡ ರಚನೆ ಮಾಡ್ತಾರೆ ಅನ್ನೋದಿದೆ. ಹೌದಾ ಸರ್? ನೋಡ್ಬೇಕು, ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಬರುತ್ತೆ, ನೋಡೋಣ. ಏನು ಸಬ್ಜೆಕ್ಟ್ ಬರುತ್ತೆ ಗೊತ್ತಿಲ್ಲ, ಬಂದಮೇಲೆ ಅದ್ರ ಬಗ್ಗೆ ತಮಗೆ ಬಂದು ಮಾಹಿತಿ ಕೊಡ್ತೀವಿ. ಸರ್ ಪ್ರೊಫೆಸರ್ ಒಂದು ಲೆಟರ್ ಬರೆದಿದ್ದಲ್ಲ ಸರ್ ಸ್ವಿಗ್ಗಿ ಝೊಮ್ಯಾಟೊ ವಿಚಾರ ಏನು ಕನ್ನಡ ಪ್ರಾಧಿಕಾರ ಪ್ರೊಫೆಸರ್ ಅವರು ಏನಂತ ಸ್ವಿಗ್ಗಿ ಝೊಮ್ಯಾಟೊ ವಿಚಾರದಲ್ಲಿ ಇದನ್ನು ಮಾಡಬೇಕಂತ ಒಂದು ಲೆಟರ್ ಬರೆದಿದೆ ಸರ್ ನಿಮ್ಮ ಗಮನಕ್ಕೆ ಇರ್ಬೋದು. ಝೊಮ್ಯಾಟೊಗೆ ಮಾಹಿತಿ ಇಲ್ಲ ಸರ್ ನೀವು ಕಬರ ಸ್ಥಾನಗಳಿಗೆ ಜಮೀನನ್ನು ಮಂಜೂರು ಮಾಡಿ ಕಂದಾಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಬರಸ್ಥಾನಕ್ಕೆ ಜಮೀನು ಸರ್ 2780 ಎಕರೆ ಜಮೀನನ್ನು ವಿವಿಧ ರಾಜ್ಯಗಳಲ್ಲಿ ಅಲ್ಲ ಜಿಲ್ಲೆಗಳಲ್ಲಿ ಮಂಜೂರಾತಿಗೆ ಕಂದಾಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಗಿದೆ. ಇದು ಬಿಜೆಪಿ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಅಂದರೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಆರೋಪ ಮಾಡ್ತಾರೆ. ನನಗೆ ಮಾಹಿತಿ ಅಂತೂ ಇಲ್ಲ, ಸಂಬಂಧಪಟ್ಟ ಸಚಿವರು ನಿಮಗೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನನಗೆ ಮಾಹಿತಿ ಇಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದು.